ನಂಗೆ ಯಾಕೋ ಅನ್ನಿಸ್ತಾ ಇದೆ ಕಣೋ, ಈ ಕೆಲ್ಸನ ಅವರಿಬ್ರೇ ಮಾಡಿರೋದು ಅಂತ. ಅಯ್ಯಯ್ಯೋ, ನಾವೇ ಆಕ್ಸಿಡೆಂಟ್ ಮಾಡಿಸಿದ್ದು ಅಂತ ಈ ಅಮ್ಮ ಮಗಳಿಗೆ ಡೌಟ್ ಬಂದ್ಬಿಡ್ತಾ? ಇನ್ನು ನಾವು ಪಾತಾಳದಲ್ಲಿ ಅಡ್ಕೊಂಡು ಕೂತ್ರು ಇವ್ರು ನಮ್ಮನ್ ಬಿಡಲ್ಲ. ಅಂದ್ರೆ ಏನಕ್ಕ ನಿಮ್ ಮಾತಿನ ಅರ್ಥ? ಅತ್ತೆ ಮತ್ತೆ ಮಾಯಾ ಸೇರ್ಕೊಂಡು ನಿಮ್ಮನ್ನೆಲ್ಲ ಸಾಯಿಸ್ಬೇಕು ಅಂತ ಪ್ಲಾನ್ ಮಾಡಿದಿರ ಅಂತ ನೀವು ಹೇಳ್ತಿರೋದು? ಅಮ್ಮ ಹೇಳ್ತಿರೋದು ನನಗೂ ಸರಿ ಅನ್ಸ್ತಿದೆ ಕೋದಂಡ. ಅಕ್ಕ, ಸಂಬಂಧಗಳು ಬಿರುಕು ಬಿಡೋದಕ್ಕೆ ಒಂದು ಭಿನ್ನಾಭಿಪ್ರಾಯ ಸಾಕು. ಆದ್ರೆ ನೀವೆಲ್ಲರೂ ಸೇರ್ಕೊಂಡು ಇಲ್ಲಿ ಕಂದಕನ್ನೇ ಸೃಷ್ಟಿ ಮಾಡ್ತಿದ್ದೀರಾ. ಹೀಗೆ ಒಬ್ಬರ ಮೇಲೊಬ್ರು ಆರೋಪ ಮಾಡೋದಕ್ಕೆ ನೀವೇನಿನ್ನು ಚಿಕ್ಕ ಮಕ್ಕಳ ಅಂತ? ನಮ್ದೇ ತಪ್ಪು ಅನ್ನೋ ಹಾಗೆ ಮಾತಾಡ್ಬೇಡ ಕೋದಂಡ ನೀನು. ಅವ್ರ ಬುದ್ಧಿ ಇನ್ನೂ ನಿನಗೆ ಗೊತ್ತಿಲ್ಲ. ಅವ್ರ ಬಗ್ಗೆ ನನಗೆ ಈಗಾಗಲೇ ಗೊತ್ತಿರೋದೇ ಸಾಕಮ್ಮ. ಅವ್ರ ಬಗ್ಗೆ ನಿಮಗೆ ಇನ್ನೂ ಸರಿಯಾಗಿ ಗೊತ್ತಾಗಬೇಕಾಗಿದೆ. ನೀವೇನೇ ಹೇಳಿದ್ರು ಅವ್ರೇನೂ ಎದುರು ಮಾತಾಡಲ್ಲ ಅಂತ ನೀವೆಲ್ಲ ಸೇರಿ ಅವ್ರ ಮೇಲೆ ಗೂಬೆ ಕೂರಿಸ್ತಾ ಇದ್ದೀರಾ. ಒಂದೇ ಮನೇಲಿರೋರ ಬಗ್ಗೆ ಹೀಗೆಲ್ಲ ಮಾತಾಡೋದಕ್ಕೆ ನಿಮಗೆ ನಾಚಿಕೆ ಆಗೋದಿಲ್ವಾ ಅಂತ? ಅಯ್ಯೋ 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 ಕೋದಂಡ, ನಿನ್ಗೆ ಯಾವ ರೀತಿ ಹೇಳೋದು? ಅವರಿಬ್ರು ಬಂದಿರೋದು ನಮ್ಮನೆ ನಾಶ ಮಾಡಕ್ಕೆ ಹೊರತು ಉದ್ಧಾರ ಮಾಡಕ್ಕಲ್ಲ. ಇದು ನಿಂಗೆ ಯಾಕೆ ತಿಳಿಸೋದು ಅಂತ ನಂಗೆ ಅರ್ಥನೇ ಆಗ್ತಿಲ್ಲ ಕಣೋ. ಅಮ್ಮ ಮಗಳು ಇಬ್ರು ಶಕುನಿ ಶಕುನಿ ಇದ್ದ ಹಾಗೆ ಕಣೋ. ಇಲ್ಲಿ ಯಾವ ಶಕುನಿನೂ ಇಲ್ಲ ಅಮ್ಮ. ಇದು ಮಹಾಭಾರತನೂ ಅಲ್ಲ. ಯಾವತ್ತೋ ಆಗಿರೋ ಘಟನೆನ ಇನ್ನೂ ತಲೆಯಲ್ಲಿಟ್ಕೊಂಡು ಅವ್ರನ್ನ ಇನ್ನೂ ಆರೋಪಿಗಳ ಸ್ಥಾನದಲ್ಲಿ ನಿಲ್ಸೋದನ್ನ ದಯವಿಟ್ಟು ಬಿಡಿ. ಕಾಲ ಬದಲಾದ ಹಾಗೆ ಮನುಷ್ಯರು ಕೂಡ ಬದಲಾಗ್ತಾರೆ. ಆದ್ರೆ ಅವ್ರು ಇವತ್ತಿಗೂ ಬದಲಾಗಿಲ್ಲ, ಬದಲಾಗೋಲ್ಲ. ನನಗೆ ಒಂದು ಅಗಳ ಅನ್ನ ನೋಡಿದ್ರೆ ಸಾಕಮ್ಮ, ಆ ಇಡೀ ಪಾತ್ರೆಯಲ್ಲಿರೋ ಅನ್ನ ಹೇಗಿದೆ ಅಂತ ಗೊತ್ತಾಗತ್ತೆ. ಇನ್ನು ಜೀವ ಇರೋ ಮನುಷ್ಯರ ಬಗ್ಗೆ ಗೊತ್ತಾಗಲ್ವಾ? ಈಗ ಅವರು ಬದಲಾಗಿದ್ದಾರೆ. ನೀವೆಲ್ಲರೂ ಅವ್ರನ್ನ ನೋಡೋ ದೃಷ್ಟಿ ಬದಲಾಯಿಸ್ಕೊಂಡ್ರೆ ಅಷ್ಟೇ ಸಾಕು. ಕೋದಂಡ, ಅದು ಹಾಗಲ್ಲ. ಸ್ವಲ್ಪ ನೀನೇ ಯೋಚನೆ ಮಾಡಿ ನೋಡು. ಸರಿಯಾಗಿದ್ದ ಕಾರು ಆಕ್ಸಿಡೆಂಟ್ ಆಗುತ್ತೆ ಅಂದ್ರೆ ಅದ್ರ ಅರ್ಥ ಏನು? ಅಕ್ಕ, ಆಗಿದ್ದು ಆಗೋಯ್ತು. ಆಗಿದ್ದನ್ನೇ ಮತ್ತೆ ಮತ್ತೆ ನೆನೆಸ್ಕೋತಾ ಇದ್ರೆ ಅದರಿಂದ ಏನು ಪ್ರಯೋಜನ? ಈಗ ಮುಂದೆ ಆಗ್ಬೇಕಾಗಿರೋ ಶುಭ ಕಾರ್ಯಕ್ಕೆ ಏನ್ ಬೇಕೋ ಅದನ್ನ ನೋಡೋದಲ್ವಾ? ಶುಭ ಕಾರ್ಯ ಆಗೋವಾಗ್ಲೇ ಈ ರೀತಿ ಆಯ್ತಲ್ಲ, ಅದಕ್ಕೆ ನಮಗ್ ನೆಮ್ಮದಿ ಇಲ್ಲ. ಇದು ಅವರಿಬ್ರು ಮಾಡಿರೋ ಕೆಲ್ಸನೇ. ಅಮ್ಮ, ನೀವು ಸುಮ್ಮನೆ ಅವ್ರ ಬಗ್ಗೆ ತಪ್ಪು ತಿಳ್ಕೊತಾ ಇದ್ದೀರಾ. ಮಾಯಾ ಈ ಮನೆ ಸೊಸೆ ಆಗೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾಳೆ. ಅಂಥದ್ರಲ್ಲಿ ಅವಳು ಯಾಕೆ ಇದನ್ನೆಲ್ಲ ಮಾಡ್ತಾಳೆ? ಬಾವ ಹೇಳ್ತಿರೋದು ನನಗೂ ಯಾಕೋ ಸರಿ ಇದೆ ಅಂತ ಅನ್ನಿಸ್ತಾ ಇದೆ. ನಾವು ಸುಮ್ಮನೆ ಅವ್ರ ಮೇಲೆ ಅನುಮಾನ ಪಡ್ತಿದ್ದೀವಿ ಅಂತ ಅನ್ನಿಸ್ತಾ ಇದೆ. ವಂಶಿ, ನಿನ್ಗಿನ್ನೂ ಅವ್ರ ಬಗ್ಗೆ ಗೊತ್ತಿಲ್ಲ. ನೀನ್ ನಂಬೂ ಬಿಡು. ನನ್ಗ್ಯಾಕೋ ನನ್ನ ಮನಸ್ಸು ಅವರೇ ಮಾಡಿದೆ ಅಂತ ಹೇಳ್ತಾ ಇದೆ. ಹೌದು ಕಣೆ, ಅವರಿಬ್ರು ಈ ಮನೆಗೆ ಬಂದ್ಮೇಲೆ ಈ ರೀತಿ ಆಗೋಕ್ ಶುರುವಾಗಿರೋದು. ಅಮ್ಮ, ಅಕ್ಕ, ನಿಮಗೆ ನಾನು ಈ ಮನೆಯಲ್ಲಿ ಶಾಂತಿಯಿಂದ ಇರೋದೇ ಬೇಡ ಅನ್ಸತ್ತೇನು? ಯಾವಾಗ ನೋಡಿದ್ರು ಏನಾದ್ರೂ ಒಂದು ರಾಗ ತೆಗಿತಾನೆ ಇರ್ತೀರಾ. ಕೋದಂಡ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಅಲ್ಲ, ನಾವ್ ಏನ್ ತಪ್ಪು ಮಾತಾಡಿದ್ವಿ ಅಂತ? ಮತ್ತೇನಕ್ಕ, ಒಂದ್ಸಲ ಮಾಯಾ ಹಾಗೆ ಮಾಡಿದ್ಲು ಅಂತ ಹೇಳ್ತೀರಾ, ಇನ್ನೊಂದ್ಸಲ ಅತ್ತೆ ತಪ್ಪು ಮಾಡಿದ್ರು ಅಂತ ಹೇಳ್ತೀರಾ. ಈಗ ನೋಡಿದ್ರೆ ಇಬ್ರು ಸೇರ್ಕೊಂಡು ನಮ್ಮನ್ನ ಸಾಯಿಸೋದಕ್ಕೆ ಪ್ಲಾನ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದೀರಾ. ಏನಾಗ್ತಿದೆ ಇಲ್ಲಿ ಅಂತ? ನಾವೆಲ್ಲರೂ ಒಂದು ಮನೆಯಲ್ಲಿ ಒಟ್ಟಾಗಿರ್ಬೇಕು ಅಂತಂದ್ರೆ ಒಬ್ಬರ ಮೇಲೊಬ್ಬರಿಗೆ ನಂಬಿಕೆ ಇರಬೇಕು ಅಲ್ವಾಕ? ಇನ್ನು ಮುಂದೆ ಈ ಮನೆಯಲ್ಲಿ ಮತ್ತೊಬ್ಬರ ಮೇಲೆ ಚಾಡಿ ಹೇಳೋದನ್ನ ಎಲ್ಲರೂ ನಿಲ್ಲಿಸ್ಬಿಡಿ ಅಷ್ಟೇ. ಕೋದಂಡ, ಸ್ವಲ್ಪ ನೀನೇ ಯೋಚನೆ ಮಾಡಿ ನೋಡು. ನಿನ್ನೆ ನಾವೆಲ್ಲ ಹೊರಟಾಗ ಅವ್ರು ಮಾತ್ರ ಬಂದಿಲ್ಲ. ಅವ್ರು ಮಾತ್ರ ಮನೇಲಿ ಉಳ್ಕೊಂಡಿದ್ರು ಅಂದ್ರೆ ಇದಕ್ಕೆಲ್ಲ ಕಾರಣ ಅವರೇ ಅಂತ ನಿನ್ಗನ್ನಿಸ್ತಾ ಇಲ್ವಾ? ಅಯ್ಯೋ, ನಾನೇ ಅವ್ರನ್ನ ಕರೆದ್ನಲ್ಲ. ನಾನ್ ತಾನೇ ಕರೆದಿದ್ದು.
ನೀವೇ ಅಂದ್ರಿ ಮನೆ ಹತ್ರ ಯಾರು ಇಲ್ಲ ಅವ್ರು ಇರ್ಬೇಕು ಅಂತ ಹೇಳಿದ್ರಿ. ಒಂದ್ ವೇಳೆ ಅವ್ರು ಈ ರೀತಿ ಪ್ಲಾನ್ ಮಾಡಿದ್ರೆ ಬರಲ್ಲ ಅಂತ ಹೇಳ್ಬೇಕಾಗಿತ್ತಲ್ಲ. ನಾವು ಕರೆದ ತಕ್ಷಣ ಅವ್ರು ಬರೋದಕ್ಕೆ ಒಪ್ಕೊಂಡ್ರಲ್ಲ ನಿಮ್ಮ ಎದುರಿಗೆ. ಓ ಅದೆಲ್ಲ ಅವ್ರು ಮಾಡ್ತಾ ಇರೋ ನಾಟಕ ಬೇಗ್ರೆ. ಅವ್ರನ್ನ ಸರಿಯಾಗಿ ವಿಚಾರಣೆ ಮಾಡಿದ್ರೆ ಎಲ್ಲಾನು ಬಾಯಿ ಬಿಡ್ತಾರೆ.